ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದು ವಿಡಿಯೋ ಸೌತೆಕಾಯಿಯ ಕೇಕ್ ಅಥವಾ ಗೆಂಡದ ಅಡ್ಡಿ ಅಂತ ತುಳುವಿನಲ್ಲಿ ಹೇಳ್ತಾರೆ. ಅದು ಹೇಗೆ ಮಾಡೋದು ಮತ್ತು ಅದು ತುಂಬ ಟೇಸ್ಟ್ ಇರುತ್ತೆ. ನಮಗೆ ಒಂದೆರಡು ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ. ಈ ಸೌತೆಕಾಯಿ ಕೇಕ್ ಮಾಡಲಿಕ್ಕೆ ನಾನು 1 kg ಇಡ್ಲಿ ರೈಸನ್ನು ನೆನೆದಿಟ್ಟಿದ್ದೇನೆ 5-6 ಗಂಟೆ. ಅದರ ನಂತರ 1.5 ತೆಂಗಿನಕಾಯಿ ತಗೊಂಡಿದ್ದೇನೆ. ಅದನ್ನು ಒಳ್ಳೆ ಮಾಡಿ ತುರಿದು ಇಟ್ಟಿದ್ದೇನೆ. ಮತ್ತು 3 ಸೌತೆಕಾಯಿ ಮೀಡಿಯಮ್ ಸೈಜ್ ಇದು 3 ಸೌತೆಕಾಯಿ ತೊಗೊಂಡಿದ್ದೇನೆ. ಅದನ್ನು ಕ್ಲೀನ್ ಮಾಡಿ ಸಣ್ಣದು ಮಾಡಿ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಒಂದು ಗ್ರೈಂಡ್ ಮಾಡ್ತೇನೆ. ಆಗ ನಮಗೆ ಕಡಿಯುವಾಗ ಈಸಿ ಆಗುತ್ತೆ, ಪೀಸ್ ಆಗೋದಿಲ್ಲ. ಅದಕ್ಕೋಸ್ಕರ ಗ್ರೈಂಡ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಗ್ರೈಂಡರ್ ಕ್ಲೀನ್ ಮಾಡಿ ಗ್ರೈಂಡ್ ಮಾಡಿ ಇಟ್ಟ ಸೌತೆಕಾಯನ್ನು ಹಾಕ್ತೇನೆ. ಅದೇ ರೀತಿ ಅಕ್ಕಿಯನ್ನು ಕೂಡ ಒಂದು 3-4 ನೀರು ವಾಶ್ ಮಾಡಿ ಅಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಅಕ್ಕಿ ಸ್ವಲ್ಪ ಗ್ರೈಂಡ್ ಆದ ನಂತರ ನಾನು ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ಮತ್ತೆ ನಮಗೆ ಅವಶ್ಯಕತೆ ಇರೋದು ಬೆಲ್ಲ. 2 ಪೀಸ್ ಬೆಲ್ಲ ತಗೊಂಡಿದ್ದೇನೆ. ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಮತ್ತು ಏಲಕ್ಕಿ ಕೂಡ ನಾನೀಗ ಹಾಕ್ತಾ ಇದ್ದೇನೆ. ಏಲಕ್ಕಿ ಮತ್ತು ಕಟ್ ಮಾಡಿ ಇಟ್ಟ ಬೆಲ್ಲ ಮತ್ತು ನಾವು ತುರಿದು ಇಟ್ಟ ತೆಂಗಿನಕಾಯಿ. ಇದೆಲ್ಲ ಅಕ್ಕಿಯೆಲ್ಲ ಸ್ವಲ್ಪ ಗ್ರೈಂಡ್ ಆದ ನಂತರ ಹಾಕಿದರೆ ಸಾಕು. ಜಾಸ್ತಿ ತೆಂಗಿನಕಾಯಿ ಕಡಿಯೋದು ಬೇಡ. ಅದಕ್ಕೋಸ್ಕರ ತೆಂಗಿನಕಾಯಿ ಕೂಡ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ ಎಲ್ಲ ಹಾಕಿ 1-2 ಮಿನಿಟ್ ಗ್ರೈಂಡ್ ಮಾಡಿದರೆ ಸಾಕು. ಈಗ ಗ್ರೈಂಡ್ ಮಾಡಿ ಎಲ್ಲ ರೆಡಿಯಾಗಿದೆ. ಅದನ್ನೇ ಒಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೇನೆ. ಬಾಳೆ ಎಲೆ ತಗೊಂಡು ಬಂದು ಅದನ್ನು ಗ್ಯಾಸಲ್ಲಿ ಸ್ವಲ್ಪ ಬಾಡಿಸ್ತಾ ಇದ್ದೇನೆ. ಅದು ನಮಗೆ ಬಾಳೆ ಎಲೆ ಬೇಕು ನಮಗೆ ಅಡಿಗೆ ಹಾಕಲಿಕ್ಕೆ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಬಾಡಿಸಿದ್ದೇನೆ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ. ಮತ್ತು ಈ ಬಾಳೆ ಎಲೆಯನ್ನು ನಾನು ಅದರೊಳಗೆ ಇಡ್ತಾ ಇದ್ದೇನೆ. ಮತ್ತು ನಾವು ಗ್ರೈಂಡ್ ಮಾಡಿದ ಅಕ್ಕಿಯನ್ನು ಕೂಡ ನಾವು ಇದಕ್ಕೆ ಹಾಕಿ ಅದರ ನಂತರ ಮೇಲೆ ನಾವು ಕ್ಯಾಶ್ಯೂ ನಟ್ ಮತ್ತು ಡ್ರೈ ಗ್ರೇಪ್ಸನ್ನು ಹಾಕಿ ಸ್ವಲ್ಪ ಗಾರ್ನಿಷಿಂಗ್ ಮಾಡ್ತೇವೆ. ಇದೆಲ್ಲ ಮಾಡಿದ ನಂತರ ಈ ಬಾಳೆ ಎಲೆಯನ್ನು ಫೋಲ್ಡ್ ಮಾಡಿ ಮತ್ತು ಅದರ ಮೇಲೆ ಕೂಡ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಹಾಗೂ ಒಳ್ಳೆ ತುಪ್ಪದ ಟೇಸ್ಟ್ ಬರುತ್ತೆ, ಮನೆಯಲ್ಲೇ ಮಾಡಿದ ತುಪ್ಪ. ಮತ್ತು ನಾವು ತೆಂಗಿನಕಾಯಿ ಸಿಪ್ಪೆ ಅದನ್ನು ಇದರ ಮೇಲೆ ಕೂಡ ಇಡಬೇಕು. ಗೆಂಡದ ಅಡ್ಡಿ ಅಂತ ಹೇಳಿದ್ರಿಂದ ಗೆಂಡದಿಂದಲೇ ಮಾಡೋದು ಜಾಸ್ತಿಯಾಗಿ, ಅದರಿಂದ ಗೆಂಡ ಬೇಕು. ಅದರಿಂದ ಅಡಿಯಲ್ಲಿ ಕೂಡ ನಾವು ಬೆಂಕಿ ಮಾಡಬೇಕು, ಅದೇ ರೀತಿ ಮೇಲೆ ಕೂಡ ಬೆಂಕಿ ಮಾಡಬೇಕು. ಅಡಿಯಲ್ಲಿ ತುಂಬ ಜಾಸ್ತಿ ಬೇಡ, ಅದೇ ರೀತಿ ಮೇಲೆ ಕೂಡ ತುಂಬ ಜಾಸ್ತಿ ಬೇಡ. ಮೀಡಿಯಮಲ್ಲಿ ಅಟ್ಲೀಸ್ಟ್ ಒಂದು 1 hour ಬೇಕಾಗುತ್ತೆ. ಈಗೆಲ್ಲ ರೆಡಿಯಾಗಿದೆ. ನಾವು ಇದನ್ನು ತೆಗೆದು ನೋಡುವ. ಒಳ್ಳೆ ಬೆಂದಿದೆ ಅಂತ ಯೋಚಿಸ್ತೇನೆ. ನೋಡುವ. ಈಗ ಅದರದ್ದು ಎಲೆಯನ್ನು ತೆಗಿತಿದ್ದೇನೆ. ನೋಡಿ, ಒಳ್ಳೆ ಕಲರ್ ಬಂದಿದೆ, ಪರ್ಫೆಕ್ಟಾಗಿ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.